ಇವತ್ತಿನ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ, ಶಾಲೆ ಮತ್ತು ಶಿಕ್ಷಕರು ಈ ಮೂರು ಭಾಳ ಒಂದು ನಮ್ಮ ರಾಜ್ಯದಲ್ಲಿ ಶಿಕ್ಷಣ ನಡಿಬೇಕಂದ್ರೆ ಶಿಕ್ಷಣ, ಶಾಲೆ, ಶಿಕ್ಷಕರು ಭಾಳ ಇಂಪಾರ್ಟೆಂಟ್. ಆದ್ರೆ ಅಲ್ಲಿ ಮಿನಿಸ್ಟ್ರು, ಸೆಕ್ರೆಟ್ರಿ, ಕಮಿಷನರು, ಡೈರೆಕ್ಟ್ರು ಎಲ್ಲರದು ಟೈಮ್ ಹೋಗೋದು ಕೇವಲ ಶಿಕ್ಷಕರ ಸಂಬಂಧ. ಶಿಕ್ಷಣದ ಸಂಬಂಧ ಟೈಮೇ ಇಲ್ಲ. ಹಾಗಾಗಿ ಈ ಡಿಪಾರ್ಟ್ಮೆಂಟನ್ನು ಸ್ಪ್ಲಿಟ್ ಮಾಡಿ, ಶಿಕ್ಷಣ ಇಲಾಖೆಯನ್ನು ಸ್ಪ್ಲಿಟ್ ಮಾಡಿ ಶಿಕ್ಷಕರಿಗೆ ಒಂದು ಇಲಾಖೆ ಮಾಡಬೇಕು, ಶಿಕ್ಷಣಕ್ಕೆ ಒಂದು ಇಲಾಖೆ ಮಾಡಬೇಕು. ಮಾನ್ಯ ಅಧ್ಯಕ್ಷರು ತಾವೊಂದು ಭಾಳ ಉತ್ತಮ ಸಲಹೆಯನ್ನು ಕೊಟ್ಟಿದ್ರಿ. ನಮ್ಮ ರಾಜ್ಯದಲ್ಲಿ ಅದಕ್ಕೆ ಭಾಳ ಕ್ರಿಟಿಸಿಸಮ್ ಬಂತು. ನಾನು ಆ ವಿಷಯದ ಬಗ್ಗೆ ಬರ್ತೇನೆ. ಇವತ್ತು ಬಜೆಟ್ ಇದ್ದ ಸರ್ ಇದು. ಇವತ್ತು ನಾನು MBA ಮಾಡ್ಬೇಕಾದ್ರೆ ನಮಗೊಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಇರ್ತಿತ್ತು. ಅಂದ್ರೆ ನಮ್ಮ ಜೊತೆ ಇದ್ದಂಥ ಕ್ಲಾಸ್ಮೇಟ್ಗೆ ಅವನು ಒಂದು ವಾರ ನಾವು ಅಬ್ಸರ್ವ್ ಮಾಡ್ಬೇಕು, ಅವ ಏನು ಒಳ್ಳೇದು ಮಾಡ್ತಾನೆ, ಕೆಟ್ಟ ಮಾಡ್ತಾನೆ, ಅವನಲ್ಲಿ ಏನು ಚಲೋ ಅದಾವ, ಕೆಟ್ಟದಾವು. ಅದ್ರ ಮೂಲಕ ನಾವು ಒಂದು ವಾರ ತನಕ ಮಾತಾಡುವಂಗಿಲ್ಲ, ಅವನ ಬಗ್ಗೆ ಏನು ಹೇಳುವಂಗಿಲ್ಲ, ಫೀಡ್ಬ್ಯಾಕ್ ಕೊಡುವಂಗಿಲ್ಲ. ಸುಮ್ಮನೆ ಕುತ್ಕೊಂಡು ನೋಡಿ ಅವ್ರನ್ನ ಅಬ್ಸರ್ವ್ ಮಾಡಿ ಅವಾಗ ನಮ್ಗೆ ಗೊತ್ತಾಗ್ತೈತಿ ನಾ ಏನು ತಪ್ಪು ಮಾಡತ್ತೀನಿ, ನಾ ಏನಿದು ಅಂತೇಳಿ. ಈ ರೀತಿಯ ಒಂದು ಪ್ರೋಗ್ರಾಮ್ ಇತ್ತು ನಾ MBA ಮಾಡ್ಬೇಕಾದ್ರೆ. ನನ್ನ ಕ್ಲಾಸ್ಮೇಟ್ ಒಬ್ಬ ಜಪಾನ್ದಾವಿದ್ದ. ನಾ ಅವನ್ನ ಎಲ್ಲಿ ಕೆಲಸ ಮಾಡ್ತಾನೆ ಅಥವಾ ಎಲ್ಲಿ ಇರ್ತಾನೋ ಅಲ್ಲೇ ಹೋಗಿ ನೋಡ್ಬೇಕಾಗಿತ್ತು. ಅವ್ನು ದೊಡ್ಡ ಕಂಪ್ನಿ, ದೊಡ್ಡ ಪೋಸ್ಟಲ್ಲಿದ್ದ. ಒಂದು ವಾರ ನಾ ಅವನ ಜೊತೆ ಇದ್ದು ಅವನ್ನ ಅಬ್ಸರ್ವ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತ್ತು. ಅವಾಗ ನಾನಲ್ಲಿ ಜಪಾನ್ದಲ್ಲಿ, ಟೋಕಿಯೋದಲ್ಲಿ ಇದ್ದಾಗ ನಾ ಅವ್ನಿಗೆ ಹೇಳಿದೆ, ನಿಮ್ಮ ದೇಶ ಇಷ್ಟು ಸ್ವಚ್ಛ ಐತಿ, ನಿಮ್ಮ ದೇಶ ಇಷ್ಟು ಕ್ಲೀನ್ ಐತಿ, ಇದು ಹೆಂಗೆ, ಈ ಕಲ್ಚರ್ ಹೆಂಗೆ ಬಂದೈತಿ ನಿಮ್ಮ ದೇಶದಲ್ಲಿ ಅಂತ ಹೇಳಿ. ಹೇಳಿದ, ನಿಂಗೆ ನಾಳೆ ಮುಂಜಾನೆ 8 ಗಂಟೆಗೆ ತಯಾರಿರು, ಒಂದು ಫುಲ್ ಡೇ ನನ್ನ ಜೊತೆ ಸ್ಪೆಂಡ್ ಮಾಡೋ, ನಾನು ನಿಂಗೆ ಏನಂತ ಹೇಳ್ತೇನೆ. ನಾನು ಅವ್ನು ಅಬ್ಸರ್ವ್ ಮಾಡೋದು ಮುಗಿದಿತ್ತು. ನಾನು ಮುಂಜಾನೆ ನಾನು ಕರ್ಕೊಂಡು ಹೋದ. ಎಲ್ಲಿ ಕರ್ಕೊಂಡು ಹೋದ ಅಧ್ಯಕ್ಷರೇ? ನಾನು ಒಂದು ಶಾಲೆಗೆ ಕರ್ಕೊಂಡು ಹೋದ, ಜಪಾನಿನ ಒಂದು ಶಾಲೆ. ಆ ಜಪಾನಿನ ದೊಡ್ಡ ಶಾಲೆ, ಸರ್ಕಾರಿ ಶಾಲೆ. ಅಲ್ಲಿ ಪ್ರೈವೇಟ್ ಶಾಲೆಗಳು ಭಾಳ ಕಡಿಮೆ. ಆ ಸರ್ಕಾರಿ ಶಾಲೆಯಲ್ಲಿ ಹೋದ ಕೂಡಲೇ ಅಲ್ಲೇನಿತ್ತು, ಫಸ್ಟ್ ಶುರುವಾತಿಗೆ ಶಾಲೆಯಲ್ಲಿ ಎಲ್ಲ ಹುಡುಗರು ಚಪ್ಪಲ್ ಬಿಡ್ತಾರೆ ಹೊರಗೆ. ಅದಾದ್ಮೇಲೆ ನಾನು ಆ ಶಾಲೆಯನ್ನು ಅಬ್ಸರ್ವ್ ಮಾಡಿದ್ದೆ ಅಧ್ಯಕ್ಷರೇ. ಆ ಶಾಲೆಯಲ್ಲಿ ನಾ ಕೇಳಿದೆ, ಇಷ್ಟು ದೊಡ್ಡ ಕ್ಯಾಂಪಸ್ ಐತಿ, ಇದನ್ನು ಸ್ವಚ್ಛ ಮಾಡೋಕೆ ಎಷ್ಟು ಜನ ಅದಾರ ಅಂತ ಕೇಳಿದೆ. ಅವನಕ್ಕ, ಈ ಪೂರ್ತಿ ಇಡೀ ಶಾಲೆಯನ್ನು ನಮ್ಮ ಮಕ್ಕಳು ಸ್ವಚ್ಛ ಮಾಡ್ತಾರಂತ, ನಮ್ಮ ಮಕ್ಕಳು ಶಿಕ್ಷಕರು ಕೂಡಿ ಈ ಶಾಲೆಯನ್ನು ಸ್ವಚ್ಛ ಮಾಡ್ತಾರಂತ. ನಾನು ಸಂಜೆ ತನಕ ಇದ್ದೆ, ಆ ಶಾಲೆ ಹೋಗಿ ನೋಡಿದೆ. ಸಂಜೆಗೆ ಕರೆಕ್ಟ್ 45 ನಿಮಿಷದ್ದು ಅವ್ರಿಗೊಂದು ಪಿರಿಯಡ್ ಇತ್ತು. ಇಡೀ ಶಾಲೆಯಲ್ಲಿ ಮ್ಯೂಸಿಕ್ ಹಚ್ಚಿದ ಕೂಡ ಮಕ್ಕಳು, ಶಿಕ್ಷಕರು, ಅಲ್ಲಿರುವಂಥ ಶಿಕ್ಷಕೇತರ ಸಂಬಂಧಿ ಎಲ್ಲರೂ ಕೂಡಿ ಶಾಲೆಯನ್ನು ಸ್ವಚ್ಛ ಮಾಡಿದ್ರು, ಇನ್ಕ್ಲೂಡಿಂಗ್ ಟಾಯ್ಲೆಟ್, ಇನ್ಕ್ಲೂಡಿಂಗ್ ಶೌಚಾಲಯ. ಅವ್ರಿಗೆ ಡಿಸಿಗ್ನೇಟೆಡ್ ಏರಿಯಾ ಇತ್ತು. ಈ ಟೇಬಲ್ ನೀವು ಸ್ವಚ್ಛ ಮಾಡಬೇಕು, ಈ ಗಾಡಿ ಸ್ವಚ್ಛ ಮಾಡಬೇಕು, ಈ ಕಿಟಕಿ ಈ ಮಗ ಸ್ವಚ್ಛ ಮಾಡಬೇಕು. ಅವ್ರಿಗೆಲ್ಲ ಟೂಲ್ಸ್ ಇದ್ದು. ಎಲ್ಲರೂ ಕೂಡಿ ಎಲ್ಲದೂ ಸ್ವಚ್ಛ ಮಾಡಿದರು. ಆ ಚಿಕ್ಕವ್ರು ಇದ್ದಾಗ ಆ ಸ್ವಚ್ಛತೆ ಏನು ಸಂಸ್ಕೃತಿಯನ್ನು ಅಲ್ಲಿ ಹಾಕ್ತಾರ. ಇವತ್ತು ಇಡೀ ದೇಶ, ಇವತ್ತು ಅದು ಸ್ವಚ್ಛ ದೇಶ. ಇಡೀ ದೇಶದಲ್ಲಿ ಆ ಸಂಸ್ಕೃತಿ ಇದೆ. ನಾವು ನಮ್ಮ ಮನೆಯಲ್ಲೆಲ್ಲ ಕೆಲಸ ಮಾಡ್ತೀವಿ. ನಾನು ವ್ಯಾಪಾರಕ್ಕೆ ಮೊದಲನೇ ಸರ್ತಿ ಹೋದಾಗ ನಮ್ಮ ತಂದೆಯವ್ರು ನನಗೇನು ಹೇಳಿದ್ರು, ನೀನು ಯಾವ ಟೇಬಲ್ ಇದೆ ಅಲ್ಲಿ ಒಂದು ಸ್ವಚ್ಛನ ಅರ್ಬಿ, ಒಂದು ಬಟ್ಟೆ ಇಟ್ಕೋ, ಅದ್ರ ಪಕ್ಕದಲ್ಲಿ ಒಂದು ಕಸಬರ್ಗಿ ತಗೋ, ನಿನ್ನ ರೂಮ್ ನೀ ಸ್ವಚ್ಛ ಮಾಡ್ಕೋಬೇಕು, ನಿನ್ನ ಟೇಬಲ್ ನೀ ಸ್ವಚ್ಛ ಮಾಡ್ಕೋಬೇಕು, ಅದಾದ್ಮೇಲೆ ನೀನು ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಬೆಳಗ್ಗೆ. ನಾನು ಆ ಕೆಲಸ ಮಾಡ್ತಿದ್ದೆ. ನಾನು ಇಂಜಿನಿಯರಿಂಗ್ ಮುಗಿಸಿ ಬಂದ್ರು ಕೂಡ ನಾನು ಅದು ಕೆಲಸ ಮಾಡಿದ್ದೆ. ಸೊ ಇವತ್ತು ನಮ್ಮ ರಾಜ್ಯದಲ್ಲಿ ಇದ್ರ ಬಗ್ಗೆ ಬಹಳ ಮಡಿವಂತಿಕೆ ಐತೆ. ಜಾಪಾನಲ್ಲಿ ಮಕ್ಕಳು ಸೇರಿ ಸ್ಕೂಲ್ ಸ್ವಚ್ಛತೆ ಮಾಡ್ತಿದ್ದಾರೆ. ಇಲ್ಲಿಗ ನೀವು ಅಲ್ಲಿ ಸೇರಿ ವಿಧಾನಸಭೆ ಸ್ವಚ್ಛ ಮಾಡ್ಬೇಕಾಗ್ತದೆ ಒಮ್ಮೆ ಕಂಪ್ಲೀಟ್. ಹೊರಗೆ ಸ್ವಚ್ಛ ಮಾಡ್ಬೇಕಾಯ್ತು, ಬಹಳ ರೀತಿಯಿಂದ ಸ್ವಚ್ಛ ಮಾಡ್ಬೇಕಾಯ್ತು. ಅಂದ್ರೆ ಈಗೇನು ಕೊನೆ 45 ನಿಮಿಷ ಇರ್ಬೇಕಾ ನಾವೀಗ? ಅದು ಹೇಳಿ ಏನು ಅಂತ ನಿಮ್ಮ ಒಗಟ ಅರ್ಥ ಆಗ್ಬೇಕಲ್ಲ ನಮಗೆ. ಅಲ್ಲ, ನೆಕ್ಸ್ಟ್ ನಮ್ಗೆ ಪ್ರೋಗ್ರಾಮ್ ಅದು ಈಗ ಶಾಸಕರಿಗೆ ಒನ್ ಡೇ. ಮಾನ್ಯ ಅಧ್ಯಕ್ಷರೇ, ಇದು ಈ ರೀತಿಯ ಸ್ವಚ್ಛತಾ ಕಲ್ಚರು ನಮ್ಮ ಶಾಲೆಗಳಲ್ಲಿ ಶುರು ಆಗ್ಬೇಕಾಯ್ತು. ಅದಕ್ಕೆ ಭಾಳ ವಿರೋಧ ಬಂತು. ಯಾಕೆ ವಿರೋಧ ಬಂತು ನನಗೆ ಗೊತ್ತಾಗಲಿಲ್ಲ. ನಾವು ಹೆಮ್ಮೆಯಿಂದ ನಮ್ಮ ಮಕ್ಕಳ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು. ಅವ್ರು ಆ ಕೆಲಸ ಮಾಡಿದಾಗ ನಮ್ಮ ದೇಶದಲ್ಲಿ ಸ್ವಚ್ಛತೆ ಸಂಸ್ಕೃತಿ ಬರ್ತೈತಿ. ಹಾಗಾಗಿ ಇದು ಪ್ರತಿಯೊಂದು ಈ ಮಕ್ಕಳ ಕಡೆಯಿಂದ ಮಾಡಿಸ್ಬಾರ್ದು, ಮಕ್ಕಳ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು ನಾವು. ಆವಾಗ ಅವ್ರ ಮಕ್ಕಳು ಈ ದೇಶದ ಒಳ್ಳೆ ಸಂಪೂರ್ಣ ನಾಗರಿಕರಾಗಿ ತಯಾರಾಗಕ್ಕೆ ಅನುಕೂಲ ಆಗ್ತೈತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.